ವೀಕ್ಷಕರೇ ನಮಸ್ಕಾರ, ನಾನು ರಾಧಿಕಾ. ವೀಕ್ಷಕರೇ, ಇವತ್ತು ನಾನಿದ್ದೇನೆ ವೆಂಕಿ ಪಲಿಮಾರ್ ಅವರ ಒಂದು ಆರ್ಟ್ ಗ್ಯಾಲರಿ ಚಿತ್ರಾಲಯ ಇಲ್ಲಿದ್ದೇನೆ. ವೀಕ್ಷಕರೇ, ಬನ್ನಿ ಅವ್ರ ಜೊತೆ ನಾವು ಮಾತನಾಡುವ, ಅವರ ಅನಿಸಿಕೆಗಳು, ಅವರ ಅಭಿರುಚಿಗಳು ಹಾಗೂ ಅವರ ಕನಸುಗಳ ಬಗ್ಗೆ ತಿಳಿದುಕೊಳ್ಳುವ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಈ ಒಂದು ಆರ್ಟ್ ಗ್ಯಾಲರಿ ಅಂತ ಹೇಳಿ ಇದೊಂದು ಮಾಡಬೇಕು, ಈ ತರ ಈ ಫೀಲ್ಡ್ ಅಲ್ಲಿ ಬರ್ಬೇಕಂತ ಒಂದು ಹೇಗೆ ಸರ್, ನಿಮ್ಗೆ ಸ್ಫೂರ್ತಿ ಯಾರು? ಅಲ್ಲ, ಸ್ಫೂರ್ತಿ ಅಂತ ಹೇಳಿದ್ರೆ ಇದು ಒಂದು ನನಗೆ ಗಾಡ್ ಗಿಫ್ಟ್. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಲಾವಿದ್ರಿಲ್ಲ. ನನ್ನ ಅಜ್ಜ ಚಿತ್ರ ಎಲ್ಲ ಪೆನ್ಸಿಲ್ ಚಿತ್ರ ಬಿಡಿಸ್ತಿದ್ರು ಅಂತ ತಾಯಿ ಹೇಳ್ತಿದ್ರು, ಬಟ್ ನಾನು ಅವರನ್ನು ನೋಡ್ಲಿಲ್ಲ. ಅಣ್ಣಪ್ಪ ನಾಯ್ಕ ಅಂತ ಅವರು ಮೂಲತಃ ಕಾರ್ಕಳದವರು. ಹಾಗೆ ನನ್ನಲ್ಲಿ ಅಂದ್ರೆ ನನಗೆ ಈ ಸಣ್ಣ ಗಣಪತಿ ಮಾಡುವ ಹುಚ್ಚು ಸಣ್ಣದಿಂದಲೇ ಇತ್ತು. ಒಂದು 4ನೇ 5ನೇ ಕ್ಲಾಸಲ್ಲಿಂದಲೇ ಗಣಪತಿ, ನನ್ನ ಮಣ್ಣಿನ ಕಲಾಕೃತಿ ಗಣಪತಿಯ ದೇವರಿಂದಲೇ ಸ್ಟಾರ್ಟ್ ಆದದ್ದು. ಆದ್ರೆ ನಮ್ಮ ಕುಲದೇವರು ಗಣಪತಿ ಆದ ಕಾರಣ ನಮ್ಮ ಅಜ್ಜ ತುಂಬಾ ಸಂಪ್ರದಾಯಸ್ಥರು. ಅವರು ಏನ್ ಮಾಡ್ತಿದ್ರು ಅಂದ್ರೆ ಆ ಮಣ್ಣಿನ ಗಣಪತಿಯನ್ನು ನಾನು ಶಾಲೆಗೆ ಹೋದ ನಂತರ ಅದನ್ನು ವಿಸರ್ಜನೆ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವರು ತುಂಬಾ ನಂಬ್ತಿದ್ರು. ಹಾಗೆ ನನಗೆ ಒಂದು ಹಠ ಬಂತು, ನಾನು ಶಾಲೆಯಿಂದ ಬರೋದು, ಆ ಗಣಪತಿಯನ್ನು ಹುಡುಕೋದು, ನಮ್ಮ ಅಜ್ಜ ಮತ್ತೆ ಅಜ್ಜಿ ಹೇಳೋದು ಅದನ್ನು ಬಾವಿಗೆ ಹಾಕಿದ್ದಾರೆ ಅವರು ಅಂತ. ಈ ರೀತಿ ಒಂದು ಪ್ರಾಕ್ಟೀಸ್ ಆಯ್ತು ಅಂತ ಹೇಳ್ಬಹುದು. ಹಾಗೆ ಮತ್ತೆ ಕ್ರಮೇಣ ನನಗೆ ಎಲ್ಲ ಅಂದ್ರೆ ನನ್ನ ಗಿರಿಧರ್ ಕಾಮತ್ ಅಂತ ಚಿಕ್ಕಪ್ಪ ಇದ್ರು, ಅವರು ನನ್ನ ಎದುರು ಒಂದೊಂದು ಆಬ್ಜೆಕ್ಟ್ ಅನ್ನು ಇಡ್ತಿದ್ರು, ಇದನ್ನು ಮಾಡು ನೋಡುವ ಅಂತ. ಸೊ ಹಾಗೆ ನನಗೆ ಅದು ಒಳ್ಳೆಯ ನಾನು ಸ್ಟಡಿ ಆದೆ. ಆ ನಂತರ ನಮ್ಮ ತಂದೆದ್ದು ಪ್ರಿಂಟಿಂಗ್ ಪ್ರೆಸ್ ಪಲಿಮಾರಲ್ಲಿ. ಹಾಗೆ ನಾವು ಈ ಪಲಿಮಾರ್ ಅಂತ ಊರಿಗೆ ಬಂದೆವು. ಆ ನಂತರ ಇಲ್ಲೇ ನಾವು ಮನೆ ಬಾಡಿಗೆ ಮನೆ ಮಾಡಿ, ಮತ್ತೆ ಇಲ್ಲಿ ನನ್ನದು ಡಿಪ್ಲೊಮೊ, ನಾನು ಬಾಡಿಗೆ ಮನೆಯಲ್ಲಿರುವಾಗ ನಾನು ಉಡುಪಿಯಲ್ಲಿ CKP ಅಂದ್ರೆ ಚಿತ್ರಕಲಾ ಮಂದಿರ, ಅಲ್ಲಿ ನಾನು ಸ್ಟೂಡೆಂಟ್ ಆಗಿ ಸೇರಿದೆ ಗೆಳೆಯನಿಂದಾಗಿ. ಇಲ್ಲಿ ನಮ್ಗೆ 10th ನನ್ನದು ಪಲಿಮಾರ್ ಜೂನಿಯರ್ ಕಾಲೇಜಲ್ಲಿ ಮುಗಿಸಿದೆ. ನೆಕ್ಸ್ಟ್ ನಮ್ಮದು ಜೂನಿಯರ್ ಕಾಲೇಜ್ 10th ಮುಗಿಸುವಾಗಲೇ ನಮಗೆ PUCಗೆ ಸೇರಿಸಲಿಲ್ಲ. ಯಾಕಂತ ಹೇಳಿದ್ರೆ ನೀವು ನೋಟ್ಸಲ್ಲೆಲ್ಲ ಚಿತ್ರ ಬರೆದದ್ದು ಜಾಸ್ತಿ ಆಯಿತು, ನೀವು ಡಿಪ್ಲೊಮಾ ಮಾಡಿ ಅಂತ ಹೇಳಿ ನಮ್ಮನ್ನು ಆಶೀರ್ವದಿಸಿ ನನಗೆ ಮತ್ತು ಇನ್ನೊಬ್ಬ ನನ್ನ ಫ್ರೆಂಡನ್ನು ಕಳಿಸಿದ್ರು ಹಾಗೆ ಉಡುಪಿಗೆ. ಅಲ್ಲಿ ನಮ್ಮ KL ಭಟ್ರು ನಮ್ಮ ಗುರುಗಳು, ಮೋಹನ್ ಕಡಬ ಅಂತ. ಹಾಗೆ ನಮಗೆ ಡಿಪ್ಲೊಮಾಗೆ ಹೋದ ನಂತರ ಅಲ್ಲಿ ಅಂದರೆ ಫೈನ್ ಆರ್ಟ್ ಕಲಿತೆ 5 ವರ್ಷ. ಆದರೆ ನಾನು ತುಂಬ ಕ್ಯಾನ್ವಾಸ್ ಪೇಂಟಿಂಗ್, ಬೇರೆ ಬೇರೆ ಮಾಧ್ಯಮದಲ್ಲಿ ಕಲಾಕೃತಿಗಳನ್ನೆಲ್ಲ ಮಾಡಿದ್ದೇನೆ. ಆದರೆ 1-2-3 ಕಡೆ ನಾನು ನನ್ನ ಮಣ್ಣಿನ ಕಲಾಕೃತಿಗಳನ್ನು ಸಹ ಇಟ್ಟಿದ್ದೆ. ಹಾಗೆ ಅದನ್ನು ಬೇಕೆಲ್ಲ ಮಾಡ್ತಿರ್ಲಿಲ್ಲ, ಬೇಯಿಸ್ತಿರ್ತಿರ್ಲಿಲ್ಲ, ಹಾಗೆ ಇಡ್ತಿದ್ದೆ. ಸೊ ತುಂಬ ನೋಡಿದ ಹಿರಿಯ ಕಲಾವಿದರೆಲ್ಲ ನನಗೆ ಹೇಳಿದರು, ನಿನ್ನದು ಮಣ್ಣಿನ ಕಲಾಕೃತಿ ತುಂಬ ಚೆಂದ ಉಂಟು, ಅದನ್ನೇ ನೀನು ಯಾಕೆ ಮುಂದುವರಿಸಿ ಹೋಗಬಾರ್ದು ಅಂತ. ಅದರಲ್ಲಿ ರಮೇಶ್ ರಾವ್ ಇರ್ಬೋದು, ಬಲರಾಮ್ ಭಟ್ರು ಇರ್ಬೋದು, ಅಥವಾ ಗಂಜೀಫ ರಘುಪತಿ ಭಟ್ರು ಮತ್ತೆ ನನಗೆ ಹೇಳಿದ್ರು, ನೀನು ಅದನ್ನು ಮುಂದುವರಿಸಿ ಹೋಗು ಅಂತ. ಸ್ವಲ್ಪ ಕಷ್ಟಕರವಿತ್ತದು. ಯಾಕಂತ ಹೇಳಿದ್ರೆ ಮಣ್ಣಲ್ಲಿ ಮಾಡಬೇಕು, ಆನಂತರ ಅದನ್ನು ಒಣಗಿಸಬೇಕು, ಆನಂತರ ಅದನ್ನು ಬೆಂಕಿಯಲ್ಲಿ ಸುಮಾರು 850 ಡಿಗ್ರಿ ತನಕ ಸುಡಬೇಕು, ಇಲ್ಲದಿದ್ರೆ ಅದಕ್ಕೆ ಲೈಫ್ ಇಲ್ಲ, ಬದುಕಿಲ್ಲ. ಪುನಃ ನೀರು ಬಿದ್ದರೆ ಅದು ಮತ್ತೆ ಮಣ್ಣಾಗ್ತದೆ. ಹಾಗೆ ಮತ್ತೆ ಕ್ರಮೇಣ ಕಷ್ಟವನ್ನು ಇಷ್ಟದಲ್ಲಿ ಮಾಡುತ್ತಾ ಬಂದೆ. ಹಾಗೆ ಈ ಒಂದು ಗ್ಯಾಲರಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣವಾಯಿತು. ಜಾನಪದ ಕಲೆ, ದೈವಾರಾಧನೆ ಇರ್ಬೋದು, ನಾಗಮಂಡಲ ಇರ್ಬೋದು, ಇವನ್ ಕೋಳಿ ಅಂಕ ಇರ್ಬೋದು, ಅಥವಾ ಕಂಬಳ ಇರ್ಬೋದು, ಅದೆಲ್ಲ ನನ್ನ ಗ್ಯಾಲರಿಯಲ್ಲಿ ನೀವು ನೋಡಿರ್ಬೋದು ಕಲಾಕೃತಿಗಳು. ಸೊ ಇದೇ ನನಗೆ ಸಬ್ಜೆಕ್ಟ್. ನಮ್ಮ ಜಾನಪದ ಕಲೆಗಳನ್ನೇ ನಾನು ನನ್ನ ಕಲಾಕೃತಿಯಲ್ಲಿ ಮಾಧ್ಯಮವಾಗಿ ಅಂದ್ರೆ ಅದನ್ನು ತೋರಿಸ್ತೇನೆ ಕ್ಲೇ ಮಾಧ್ಯಮದಲ್ಲಿ. ಮತ್ತೆ ಅದಕ್ಕೆ ಬಣ್ಣವನ್ನು ತುಂಬಿಸ್ತೇನೆ. ಕೆಲವರು ಬಣ್ಣ ಬೇಕಂತ ಹೇಳ್ತಾರೆ, ಕೆಲವರು ನಮಗೆ ನ್ಯಾಚುರಲ್ ಆಗಿ ಮಣ್ಣಿನ ಬಣ್ಣದ್ದೇ ಇರಲಿ, ಅಂದ್ರೆ ಮಣ್ಣು ಸುಡುವಾಗ ಯಾವ ಬಣ್ಣ ಬರ್ತದೆ ಟೆರಕೋಟ್, ಅದೇ ಬಣ್ಣದಲ್ಲಿ ಸಹ ಕಲಾಕೃತಿಯನ್ನು ಕೊಂಡೋಗ್ತಾರೆ. ವೆಂಕಿ ಸರ್, ಇಷ್ಟೊತ್ತು ನೀವು ಜೊತೆ ಸಮಯ ಕಳೆದಿದ್ದೀರಿ, ಮತ್ತೆ ಈ ಕಲೆಗಳ ಕುರಿತಾಗಿ ಮತ್ತೆ ನೀವೊಂದು ನಿಮ್ಮ ಆಸಕ್ತಿ, ನಿಮ್ಮ ಹವ್ಯಾಸಗಳ ಕುರಿತಾಗಿ ಸಹ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದಿರಿ. ಮಾತನಾಡಿದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪಲಿಮಾರಿನ ಪುಣ್ಯ ಮಣ್ಣ ತಾಣದಿ ವರ ಶಿಲ್ಪಿಯು ಗುರುವ ಕಂಡ ಬರಹವು. ಪಲಿಮಾರಿನ ಪುಣ್ಯ ಮಂಡ ತಾಣದಿ ವರ ಶಿಲ್ಪಿಯು ಗುರುವ ಕಂಡ ಬರಹವು. ವೆಂಕಿ ಪಲಿಮಾರು ಎಂಬ ನಾಮದಿ ಶಿಲ್ಪವು ನಸುನಗಲು ಮಣ್ಣ ಕಲೆಯಲಿ ಶಿಷ್ಯರ ಸೃಷ್ಟಿಸುತ್ತ ಪ್ರೀತಿಯ ಭಾರೆಯ ಕಲೆ ನೆಲೆ ನಿರ್ಮಿಸೆ ಪಲಿಮಾರು ನಿಲಯದಿ.
ಗುರಿಮಾರಿನ ಪುಣ್ಯ ಮಣ್ಣ ತಾಣದಿ ವರಶಿಲ್ಪಿಯು ಗುರುವ ಕಂಡ ಬರಹವು